ಗೈಸ್ ರೆಡಿ ಆಗೈತ್ರಿ, ಈಗೆಲ್ಲ ಸೆಟಪ್ ಮಾಡ್ಕೊಂಡಿವಿ. ಯಪ್ಪ ನೀವು ಒಂದ್ ಸ್ವಲ್ಪ ಸರಿ ವ್ಯಾಲೆಂಟೈನ್ಸ್ ಡೇ ಇದು ಬರ್ಲಿ. ಸಪೋರ್ಟ್ ಸಿಕ್ಕಂಗಾಗಿತ್ತು ಆಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ. ಯಾವುದೇ ರೀತಿ ಈ ಒಂದು ಅಷ್ಟು ಟೆನ್ಷನ್ ಇದ್ರು ನಮ್ಮ ಕಡೆ ಏನು ಹೇಳೋದೇ ಇಲ್ಲ. ನಾವು ತಂದ ಎದಕ್ಕೆ ಇನ್ನೊಬ್ಬರಿಗೆ ಕೊಡ್ಬೇಕು ಟೆನ್ಷನ್ ಅಂತ ಹೇಳಿ ಅವ ಏನು ಹೇಳ್ಕೊಳ್ದು ಇಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೀತಿ ನಮ್ಮ ವ್ಲಾಗ್ಸ್. ಗುಡ್ ಈವ್ನಿಂಗ್ ರೀ ಎಲ್ಲರಿಗೂ. ಇವತ್ತು ವ್ಯಾಲೆಂಟೈನ್ಸ್ ಡೇ ಐತಿ. ಸೊ ಹಾಗಾಗಿ ಸ್ಪೆಷಲ್ ಏನಾರು ಮಾಡ್ಬೇಕು ಅನ್ಕೊಂಡಿನಿ. ಸ್ಪೆಷಲ್ ಅನ್ನೋಕ್ಕೇನ ಸಿಂಪಲ್ ಏನಾರ ಒಂದು ಮಿನಿ ಕೇಕ್ ಆಗಲಿ ತೊಗೊಂಬಂದು ಕೇಕ್ ಕಟ್ ಮಾಡ್ಸಕ್ಕದೀನಿ. ಆ್ಯಂಡ್ ನೋಡೋಣಂತ ವಾಟ್ ಟೆಲ್ ಮೀ. ಈಕಿ ನಮ್ಮ ತಂಗಿ ಬೇಕ್ರಿ, ಜಲ್ದಿ ಬಾ ನಡಿ ಹೋಗೋಣ ಆತಾಳ. ಆ್ಯಪಲ್ ಕೇಕ್ ಇದ್ರೆ ಆ್ಯಪಲ್ ಕೇಕ್ ತೊಗೊಂಬರೋಣ, ಕಪ್ ಕೇಕ್ ಇದ್ರೆ ಕಪ್ ಕೇಕ್ ತೊಗೊಂಬರೋಣ. ಭಾಳ ದೊಡ್ಡ ಕೇಕ್ ತೊಗೊಂಬರೋದು ಬ್ಯಾಡ್ರಿ, ಯಾಕಂದ್ರೆ ಭಾಳ ಸ್ವೀಟ್ ಇರ್ತೈತಿ. ಈಗ ಸ್ವಲ್ಪ ಡಯೇಟ್ದಾಗ ಅದೀವಿ. ಸೊ ಹಾಗಾಗಿ ಡಯೇಟ್ ಅಂದ್ರೆ ಏನು ರೀ, ಕೆ ಜಿ ಬೆಳಿತಂದ್ರೆ ಡಯೇಟ್ ಶಾಲು, ಕೆ ಜಿ ತಳಗೆ ಇಳಿತಂದ್ರೆ ಡಯೇಟ್ ಇಲ್ರಿ, ಬೇಕಾ ತಿನ್ಬೋದು. ಹಿಂಗೆ ರೀ, ಉಲ್ಟಾ ಇದ್ದೀನಿ ರೀ ನಾ. ಸ್ವಲ್ಪ ಭಾಳ ಹಾಪದೀನಿ ರೀ, ಭಾಳ ಮೇಂಟೈನ್ ಮಾಡ್ಬೇಕಿತ್ತು ಅನ್ಸಾತೈತಿ. ಮೇಂಟೈನ್ ಮಾಡೋಕ್ಕಾಗಲಿಲ್ಲ ರೀ. ಗಬಾಗ ತಿಂದುಬಿಟ್ಟೆ, ಜಾತ್ರೆಯಾಗ ಅದು ಇದು ಸುಡುಗಾಡೆಲ್ಲ ತಿಂದುಬಿಟ್ಟೆ. ಈಗ ಸ್ವಲ್ಪ ವೇಟ್ ಗೇನ್ ಆಗೀನಿ. ಸೊ ಹಾಗಾಗಿ ಸ್ವಲ್ಪ ಶುಗರು ಆಯಿಲ್ ಅವೆಲ್ಲ ಬಿಟ್ಟಿನಿ. ಈಗ ಒಂದು 3-4 ದಿವಸ ಆಯ್ತು ಏನೂ ತಿನ್ನಾಕತ್ತಿಲ್ಲ. ಈಗ ಸ್ವಲ್ಪ ತಳಗಾಗೋದೇನ್ರಿ, ಕೆ ಜಿ ವೇಟ್ ಇಳಿಸೋಣ್ರಿ, ವೇಟ್. ಅದಕ್ಕೆ ನಾನು ದಪ್ಪ ಅಂದ್ರೆ ಏನು ರೀ, ಹಿಂಗೆ ಇರ್ತೀನಿ, ಬಟ್ ವೇಟ್ ಕಮ್ಮಿ ಮಾಡ್ತೀನಿ ಅಷ್ಟೆ. ಈಗ ಹೋಗಿ ಬರೋಣಂತ ಬರ್ರಿ, ಕೇಕ್ ತೊಗೊಂಬರ್ಲಿಕ್ಕೆ ಸಿಂಪಲಾಗಿ ಏನಾರು ಒಂದು ಸೆಲೆಬ್ರೇಟ್ ಮಾಡೋಣಂತ ಅಷ್ಟೇ. ನೋಡ್ರಿ, ಅಲ್ಲಿ ಏನೋ ಡೆಕೋರ್ ಮಾಡ್ಯಾರ ಅನ್ಸುತ್ತೆ, ಏನಾಯ್ತೋ ಗೊತ್ತಿಲ್ಲ. ನಾವು ಇಲ್ಲಿ ಆ್ಯಪಲ್ ಕೇಕ್ ತೊಗೊಂಬರಕ್ಕೆ ಬಂದೀವಿ. ಇಲ್ಲಿ ಸಿಗ್ತೈತಿ ನೋಡೋಣಂತ್ರಿಪ್ಪ. ಹಾಂ ಐತೆ ಆ್ಯಪಲ್ ಕೇಕ್, ಪಿಂಕಿ ಐತೆ ನೋಡಿ, ಆ್ಯಪಲ್ ಕೇಕ್ ಸಿಕ್ತ. ಚಲೋ, ಇಲ್ಲಿ ಕರ್ಕೊಂಬಂದು ಅಲ್ಲಿ ಹೋಗಿದ್ದೀರಿ ಬಿಹಳ್ಳಿ ಕಡೆ, ಅಲ್ಲಿ ಇದ್ದಿದ್ದಿಲ್ಲ, ಇಲ್ಲಿ ಬಂದು ಮತ್ತು ಗುಲಾಬ್ ಜಾಮೂನ್ ಬೇಡ ಅಲ್ಲ, ಯಾರೂ ಇಲ್ಲೇ ಇಲ್ಲಲ್ಲ ಇವರು. ಇಲ್ಲದಾವ್ರಿ ಆ್ಯಪಲ್ ಕೇಕ್. ಎಷ್ಟು ತೊಗೋಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. 9 ಮಂದಿ ನಾವು 9 ಮಂದಿಗೆ ತೊಗೊಂಡು ನಾನು ಬಿಟ್ಟು ನೋಡು 9 ತೊಗೊಳ್ಳಂತ. ನಾನು ಹಿಡ್ದ 9 ಅದ 9 ತೊಗೊಳ್ಳನಲ್ಲ. ಆಯ್ತು, ಚಲೋ ಇರ್ತಾವು, ಚಲೋ ಇರ್ತಾವೆ. ಅಪ್ಪ ಇದು 9 ಕೊಡು. ಇವು ಸಿಕ್ತ್ರಿ ಇಲ್ಲೇ ಫ್ರೋಝನ್ ಕೇಕ್ ಒಳಗೆ ಸಿಕ್ತು. ಎಂಥ ಕ್ಯಾಂಡಲ್ ತೊಗೊಂಡು ಅಂದ್ರೆ ಕಲರ್ಫುಲ್ ಇತ್ತು, ಚಂದ ಇತ್ತು, ಅದಕ್ಕೆ ತೊಗೊಂಡ್ವಿ. ಅಲ್ಲಿ ಬೇರೆ ಕಡೆ ನೋಡಿದ್ದೀವಿ ಫುಲ್ 80 ರೂಪಾಯಿ ಅಂದ್ರೆ ಒಂದು 10 ಕಲರ್ ಇದ್ದು ಅನ್ಸುತ್ತೆ. ಒಂದೇ ಕಲರ್ ಇತ್ತು, ಹಿಂಗೆ ಕಲರ್ ಇದ್ದಿದ್ದಿಲ್ಲ ಕ್ಯಾಂಡಲ್. ಸೊ ಅದಕ್ಕೆ ಇಲ್ಲೇ ತೊಗೊಂಡ್ವಿ. ಮತ್ತು ಹಂಗಾಗಿ ಬೇಡ ಅಂತ ಹೇಳಿ ಈ ಕಡೆ ಬಂದ್ವಿ. ನಮ್ಮ ತಂಗಿ ಹೇಳಿದ್ರು ಫ್ರೋಝನ್ ಕೇಕ್ದಾಗ ತೊಗೊಂಬಾ ಅಂತ ಹೇಳಿ, ಅದಕ್ಕೆ ತೊಗೊಂಡ್ವಿ. ಈಗ ಮನೆಗೆ ಹೋಗಿ ನಡಿ ಸಾಕು. ಆಯ್ತು ರೀ, ಮನೆಗೆ ಬಂದ್ವಿ. ಈಗ ಇಲ್ಲೇ ಡೆಕೋರೇಟ್ ಮಾಡೋದು, ಅವಾಗ ಅವ್ನ ಬರ್ಡೇ ಸಲುವಾಗಿ ಮಾಡಿದ್ವಲ್ರಿ. ಸೊ ಈಗ ಮತ್ತೆ ಇಲ್ಲೇ ಕ್ರಿಯೇಟ್ ಮಾಡೋಣ ಅಂತ ಫ್ರೇಮ್ನ. ಬರ್ರಿ ಹಿಡ್ಕೊರ ಪಿಂಕೆ, ನೋಡಕ್ಕೆ ಹಿಡಿ ಹಿಡ್ಕೊ. ಸುಮ್ಮನೆ ಗಂಟು ಚಿನ್ನ ನೋಡಿದ್ರನ್ನ ಕರಿಗೂ ಬಾ ಅಂತ ಹೇಳಿ. ಏನು ಗೊತ್ತ್ರಿ, ನಾನು ಒಂದು ಮಸ್ತ್ ಸರ್ಪ್ರೈಸ್ ಕೊಡೋಕ್ಕದೀನಿ ಅವಾಗ. ಸರ್ಪ್ರೈಸ್ ಅಂದ್ರೆ ಸಿಂಪಲ್, ಅದು ಏನು ಮಾಡಿಲ್ಲ, ಅದಷ್ಟೇ ಹೇಳಿಲ್ಲ ನಿಮಗೆ. ಆ್ಯಂಡ್ ಇನ್ನೊಂದು ಏನು ಗೊತ್ತ್ರಿ, ಇವತ್ತು ಮಧ್ಯಾಹ್ನ ಫುಲ್ ನಮ್ದು ಇಬ್ಬರದು ಜಗಳ ಆಗೈತಿ. ಯಾಕಂತಂದ್ರೆ ನನ್ನ ಮೇಲೆ ಪ್ರ್ಯಾಂಕ್ ಮಾಡಿದ್ದ. ನೀವು ಆ ಪ್ರ್ಯಾಂಕ್ ಇನ್ನೂ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬರಿ, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಇದನ್ನು ಈವ್ನಿಂಗ್ ಮಾಡ್ಲಿಕ್ಕತ್ತೀನಿ ಸೆಲೆಬ್ರೇಟ್. ಯಾಕಂದ್ರೆ ಪ್ರತಿ ವರ್ಷವೂ ಮಾಡ್ಕೋತಾ ಬಂದೀನಿ. ನಾನು ಒಂದೇ ವರ್ಷ ಸ್ಕಿಪ್ ಮಾಡಿದ್ದೆ, ಅದು ನಾನು ಡೆಲ್ಲಿ ಒಳಗಿದ್ದೆ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಆ ಟೈಮ್ದಾಗ ನಮ್ಮದು ಫೋನ್ ಕಳೆದ್ಬಿಟ್ಟಿತ್ತು. ಅದೇ ಬೇಜಾರ್ದಾಗ ನನಗೇನು ತಲೆನೂ ಓಡಲಿಲ್ಲ. ನಾನು ಅಲ್ಲಿ ಪ್ಲ್ಯಾನ್ ಮಾಡಿದ್ದೆ ಹಿಂಗೆಲ್ಲ ಮಾಡ್ಬೇಕಂತ ಹೇಳಿ, ಅದೊಂದು ಹಂಗೆ ಇನ್ಸಿಡೆಂಟ್ ಆತಲ್ರಿ. ಸೊ ಹಾಗಾಗಿ ಅದು ಮಾಡೋಕ್ಕಾಗಲಿಲ್ಲ. ಈ ವರ್ಷ ಮಾಡ್ಲಿಕ್ಕತ್ತೀನಿ. ಅವನ ಸಂಬಂಧ ಅಲ್ಲ, ನಂದು ಮತ್ತು ಅವನದು ಖುಷಿಗೋಸ್ಕರ ಮಾಡ್ಲಿಕ್ಕತ್ತೀನಿ. ಇದು ವರ್ಷದಾಗ ಒಂದು ಸತಿ ಬರ್ತೈತ್ರಿ. ಸೊ ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು? ಪ್ರತಿದಿನವೂ ಬರೋಂಗಿಲ್ಲ. ಇಂಥವು ಏನೋ ಡೇ ಬಂದಾಗ ಅಷ್ಟೇ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೆ, ಪ್ರತಿದಿನ ಹಿಂಗೆ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನೋ ಒಂದು ಮೆಮೊರಿ ಇರಲಿ ಅಂತ ಹೇಳಿ ಮಾಡೋದ್ರಿ. ಆ್ಯಂಡ್ ಖುಷಿ ವಿಚಾರ ಇವೆಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ ಮತ್ತು ಖುಷಿ ಆಗುತ್ತೆ. ಇಬ್ಬರು ಅಂದ್ರೆ ಏನು ರೀ, ಇಂಥವೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಇಬ್ಬರು ಕೂಡಿ ಮಾಡಿದ್ರೆ ಎಷ್ಟು ಚಂದ ಅನ್ನಿಸ್ತೈತಲ್ರಿ. ಅವ ನನಗೆ ಸರ್ಪ್ರೈಸ್ ಕೊಡೋದು, ನಾನು ಅವ್ನಿಗೆ ಸರ್ಪ್ರೈಸ್ ಕೊಡೋದು, ಎಷ್ಟು ಖುಷಿ ಆಗುತ್ತೆ. ಏಪ್ಪ ನನ್ನ ಹುಡುಗಿ ಮಾಡಿದ್ನಲ್ಲ, ನಾನು ನನ್ನ ಹುಡುಗ ಮಾಡೋದಲ್ಲ, ಹಿಂಗೆಲ್ಲ ಅನ್ನಿಸ್ತೈತಲ್ಲ. ಸೊ ಹಾಗಾಗಿ ಇವು ಮೆಮೊರೇಬಲ್ ಡೇ ಅನ್ನಿಸ್ತೈತಿ. ಹಾಗಾಗಿ ನಾನು ಇಂಥವೆಲ್ಲ ಕ್ರಿಯೇಟಿವಿಟಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ನನಗೆ ಇಂಥವೆಲ್ಲದ್ರಾಗ ತಲೆ ಭಾಳ ಓಡ್ತೈತೆ. ಇಂಥವು ಏನೋ ಡೇ ಆಗಲಿ ಏನಿರಲಿ ಅವೆಲ್ಲ ತಲೆ ಭಾಳ ಓಡುತ್ತೆ. ಈಗ ನಮ್ಮ ತಮ್ಮ ಬಂದಾನ ಇಲ್ಲೇ ಕುರ್ಕುರಿ ತಿಂದ ಬಕಾಸೋರ್ಗತ್ತೆ. ಹಾಂ, ನಿನಗೊಂದು ಹುಡುಗಿ ಹುಡುಕೊಡ್ಲೇನ?
ಹುಡಿಕೊಳ್ಳಿ ಏನ ಅವ ಅಂತ ನೋಡೋದು ಏನಕ್ಕೆ ಇವಾಗ ಹೇಳಕ್ಕೆ ಬಂದು ನೋಡ್ರಿ ಹೊಡೆ ಬಿಟ್ಲ ಏನಾತ ಜಗಳ ಆಡಕತ್ತಾವ ನೋಡಿ ಯಾಡು ನೋಡ್ರಿ ಫ್ಲವರ್ಸ್ ಮೊನ್ನೆ ಫ್ಲವರ್ಸ್ ತೊಗೊಂಬಂದಿದ್ದೆವು ಹಾಗೆ ಉಳಿದಿದ್ದು ಒಗಿಲಿಕತ್ತಿದ್ರು ನಾನೇ ಇಟ್ಟಿದ್ದೆ ಒಂದು ಸೇಫ್ ಮಾಡಿ ಅದಕ್ಕೆ ಯೂಸ್ ಆಗ್ತಾವ ಅಂತ ಹೇಳಿ ಯೂಸ್ ಆಗತ್ತಾವ ನೋಡ್ರಿ ಈಗ ಏನು ಗೊತ್ತ್ರಿ ಈ ಬಲೂನ್ ಒಳಗೆ ಇವೆಲ್ಲ ಫ್ಲವರ್ಸ್ ಅರ್ಧದ್ರೊಳಗೆ ಹಾಕ್ಬೇಕ್ರಿ ಈಗ ಅರ್ಧ ಹಾಕಿನಿ ಇನ್ನೂ ಸ್ವಲ್ಪ ಇಲ್ಲ ಅದಾವು ಇವು ಕಲರ್ ಇವೊಂದಿಷ್ಟು ಹಾಕೋಣ ಅಂತ ಇದ್ರೊಳಗೆ ಹಾಕೋಣಂತ್ರಿ ಈಗ ಟಣ ಕೊಡು ಬೇಕಾದವ್ರಿಗೆ ಕೊಡ್ಬೋದು ಕಪಲ್ಸ್ಗೆ ಅಂತ ಏನಿಲ್ಲ ನಿಮಗೆ ಯಾರು ಇಷ್ಟ ಆಗ್ತಾರಲ್ಲ ಅವ್ರಿಗೂ ಕೊಡ್ಬೋದು ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಕೊಡಿ ಹಲ್ಯಾಗ ಕರು ನಡ್ರಿ ಪಟ ಕೆಲಸ ಮುಗಿಸೋಣ ಅಂತಿದ್ರದ್ದು ನೋಡ್ರಿ ಹೂವು ಹಾಕಿದ್ದು ಎಷ್ಟು ಚಂದ ಕಾಣತೈತಿ ಇನ್ನೂ ಸ್ವಲ್ಪ ಹಾಕನ್ಯ ಅವಂಗ ಸಾಕಿಷ್ಟ ಯಾರು ಮುಳುಗಿ ಇಟ್ಟ ಹಾಕಿದ್ ನೋಡ್ರಿ ಅವ ನಾ ಇನ್ನೊಂದ್ ಸ್ವಲ್ಪ ಹಾಕಿದ್ರು ಇನ್ನೊಂದ್ ಸ್ವಲ್ಪ ಹಾಕಬೇಕಿಲ್ಲ ಇನ್ನೊಂದ್ ಸ್ವಲ್ಪ ಹಾಕಲಿ ಇನ್ನೊಂದ್ ಸ್ವಲ್ಪ ಈ ಒಂದಿಷ್ಟು ಹಾಕು ಹೂವ ಈ ಪಿಂಟ್ಯ ಒಂದಿಷ್ಟು ಇನ್ನೊಂದ್ ಸ್ವಲ್ಪ ಹಾಕು ಹೂವ ನಿಂದ್ರ ಇನ್ನೊಂದ್ ಸ್ವಲ್ಪ ಹಾಕೋಣಂತ ಹಾಪ ಈ ಸದಾವು ಕಡಿಮೆ ಐತ್ರಿ ಅದ್ರಾಗ ನಿಂದ್ರ ಇನ್ನೊಂದ್ ಸ್ವಲ್ಪ ಹಾಕೋಣಂತ ನೋಡ್ರಿ ಈಗ ಹೆಂಗ್ ಹೂವ ಬರ್ತಾವ ನೋಡ್ರಿ ಅದ್ರೊಳಗ ಎಷ್ಟೊಂದು ಹಾಕಿ ನೋಡ್ರಿ ಸಾಕ್ಬಿಡು ಆಟ ಬಂದಿತ್ತಂತ ಇನ್ನ ಇಲ್ಲೇ ಇಷ್ಟ ಆದ್ರಿಪ್ಪ ತುಂಬೆ ಬಿಡ್ತ ಆತ್ ಇಷ್ಟೇ ಸಾಕು ಹಪ್ಪನ ಚಂದ ಕಲರ್ಫುಲ್ಲಾಗಿ ಬರ್ತಾವಲ್ಲ ಅಷ್ಟೇ ಚಂದ ಹೋದಿಲ್ ಪಿಂಟು ಕಟ್ ಚಂದ ಕಟ್ ಬತ್ ನೋಡು ವಾ ನೋಡ್ರಿ ಕನಕತ್ತವ್ರಿ ಹಾಂ ಇನ್ನೊಂದು ಮಾಡ ಇನ್ನೊಂದು ಡಮ್ ಬ್ಯಾಡ ಹೊಡಿತೈತ್ ಬಿಡು ಸುಮ್ಮಿಡು ಇಡಾಕ ಬರೋದು ನೋಡ್ರಿ ಅದು ಎಷ್ಟು ಚಂದ ಕೂತು ನೋಡು ಗ್ರಾವಿಟಿ ಸಿಗ್ತದೆ ಏನಂತ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಯಾವತ್ತ ಹಿಂಗ ದಿಲ್ ಶೇಪ್ ಇದ್ದಿದ್ದಿಲ್ಲ ನೋಡ್ರಿ ಇಲ್ಲಾಂದ್ರೆ ತೊಗೊಂಡ್ಬರ್ತಿದ್ದೆ ಈಗ ನೆನ್ಪತ್ತ ಎಲ್ಲಿ ಹುಡುಗಾಡ್ಕೊತ ನೋಡ್ರಿ ನೆಕ್ಸ್ಟ್ ಟೈಮ್ ರೀ ಚಂದಂಗೆ ಈಗ ಇನ್ನೊಂದು ಹಾಕ ಆತ್ರಿ 2 ಬಲೂನ್ಸ್ ಅದು ಈಗ ಅದು ಏನು ಹೆಂಗೆ ಬರ್ತಿದ್ದೋ ಗೊತ್ತಿಲ್ಲ ಬಟ್ ಮಾಡ್ಲಿಕ್ಕತ್ತೀನಿ ಚಲೋ ಅಂದ್ರೆ ಸಾಕ್ರಿ ಹಾಗೆ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಯಾರು ನೀವು ಇಷ್ಟಪಡ್ತಿರಲ್ಲ ಅವರಿಗೆ ವಿಶ್ ಮಾಡ್ಬೋದು ಆ್ಯಂಡ್ ಅಣ್ಣ ತಂಗಿನೂ ಮಾಡ್ಬೋದು ಆ್ಯಸ್ ಎ ಕಪಲ್ಸ್ ಮಾಡ್ಬೋದು ಗರ್ಲ್ಫ್ರೆಂಡಿಗೆ ಮಾಡ್ಬೋದು ಬಾಯ್ ಫ್ರೆಂಡ್ಗೆ ಮಾಡ್ಬೋದು ನಿಮಗೆ ಯಾರು ಇಷ್ಟ ಆಗ್ತಾರಲ್ಲ ಅವರಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅನ್ಬೋದು ಸೊ ನನಗೆ ನೀವೆಲ್ಲರೂ ಇಷ್ಟ ನೀವು ನಮ್ಮ ಫ್ಯಾಮ್ಲಿ ಇದ್ದಂಗೆ ಸೊ ನಿಮಗೆಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡೀವಿ ಚಂದ ಆದ್ರೆ ಸಾಕ್ರಿ ನೋಡ್ರಿ ಹೆಂಗೆ ಮಾಡ್ತಾ ಕಣ್ಣು 10th ಅದಾಡ್ರಿ 10th ಇಟ್ಕೊಂಡು ಅಭ್ಯಾಸ ಮಾಡ್ಲಾರ್ದನೆ ಮಾಡ್ಕೊತ ಕೂತಾಳೆ ಎಷ್ಟೊಂದು ತುಂಬ್ಯಾವ ಹೌದಿಲ್ಲ ಇದ್ರೊಳಗೆ ಸ್ವಲ್ಪ ಆಗ್ಯಾವ ಇದ್ರಾಗ ಜಾಸ್ತಿ ನಾವು ಹಾಕಿ ತುಂಬಿದ್ರು ಅದಕ್ಕೆ ನಾ ಏನು ನಿಲ್ಬಿಟ್ಟಿದ್ರು ಒಳಗೆ ಜಾಸ್ತಿ ಹಾಕಂತ ಹೇಳಿ ಹಿಂಗೆ ಆಗಿತ್ತಂದ್ರೆ ಮಸ್ತ್ ನಡೀತೈತ ಈಗ ಇದ್ರೊಳಗೆ ಇಡ್ಬೇಕಂತ ನಾವು ಮಾಡಿವಿ ಒಂದ್ ಇಡ 2 ಇಡ್ತಾವ 2 ಚಂದ ಚೆನ್ನಾಗಿಲ್ಲ ಹೌದಿಲ್ಲ ಆತ ಸರಿ ಹೂಸ್ ಬಿಟ್ಟಾರಿ ವಾಸನೆ ಬರತ್ತ ನೋಡ್ರಿ ಹಲಸ ನಿಮ್ಗೆ ವಾಸನೆ ಬತ್ತ ಕಮೆಂಟ್ ಹಾಕಿ ಕೇಕ್ ತಗೋತ್ ನಡಿ ಶೈನ ಇದೆ ಯವ್ವ ಹಲಸ ಫ್ಯಾನ್ ಹಚ್ಚಿ ಅದ್ರ ಫ್ಯಾನ್ ಹಚ್ಚ ಹಲಸಿ ಅಯ್ಯವ್ವ ಕರ್ಮ ಸಾಕ್ ಬಿಡಿ ಇದಕ್ ತೆಗ್ಯಾತಿ ನೀನ ಬಿಡ ಸಾಕ ಮತ್ತ ಕ್ಯಾಂಡಲ್ ಹೋಗ್ತಾವು ನೀವು ಏನ್ ಮದರ್ಸ್ತಾನ್ರಿಪ್ಪ ನನಗ ಪರಿ ಓದಿಸ್ತಾನ ನೋಡ್ರಿ ನೀವು ಬಂದ್ರ ಹೋಗ ಬಾತ್ರೂಮ್ ಈಗ ಪಟ್ಟ ತೆಗಿ ಬೇಡ ಇಡು ಜಲ್ದಿ ಆತಿಲ್ಲ ಅದನ್ನೊಂದು ಇಡು ಇನ್ನ 2 ಇಡು ಚಿಕ್ಕೊಂದು ಇದು ಭಾಳ ದಿಮಾಕ್ ಮಾಡ್ತೈತ್ರಿ ಇದು ನಮ್ಮ ಕ್ಯಾಮ್ರಾ ನೋಡ್ರಿ ಎಷ್ಟು ಬೂಸ್ ಹೊಡೆ ಆತೈತಿ ಗೊತ್ತ ಒರ್ಸ್ಬಾರ್ದು ಕ್ಯಾಮ್ರಾ ಅವರು ಒರ್ಸ್ದಂಗ ಆಗತ್ತ ನೀವು ಇಲ್ಲೇ ಇದು ಮಾಡಕತ್ತೆ ಅಂದ್ರೆ ನೋಡಪ್ಪ ಬಾತ್ರೂಮ್ಗೆ ಹೋಗಿನ ಸುಮ್ಮ ವಾಸನೆ ಹೊಡ್ಸ್ಕೊತ ಫ್ಯಾನ್ ಬಂದ್ ಮಾಡಿ ಈಗ ಅದನ್ನ ಆಯ್ತ್ರಿ ರೆಡಿ ಆಗೈತ್ರಿ ಈಗೆಲ್ಲ ಸೆಟಪ್ ಮಾಡ್ಕೊಂಡಿವಿ ಯಪ್ಪ ನೀವು ಒಂದ್ ಸ್ವಲ್ಪ ಸರಿ ವ್ಯಾಲೆಂಟೈನ್ಸ್ ಡೇ ಇದು ಬಂದಿರ್ತೀವಿ ಆ್ಯಂಡ್ ಈಗ ಎಲ್ಲ ರೆಡಿ ಆಗೈತ್ರಿ ನಮ್ದು ಸ್ವಲ್ಪ ಕ್ಯಾಮ್ರಾ ಜಸ್ಟಿಫೈ ಮಾಡಂಗಿಲ್ಲ ಯಾಕಂದ್ರೆ ಸ್ವಲ್ಪ ಕತ್ಲು ಬರ್ಲಿ ಅಂತ ರಾಜಾದಿ ರಾಜ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬರ್ರಿ ಕೇಕ್ ಕಟ್ ಮಾಡೋಣ ಈಗ
ಕೇಕು ತಗೊಂಡಿ ಕೇಕು ತಗೊಂಡಿನಿ. ಇದು ಏನಿದೆ ಕೇಕ್ ಯಾರಿಗೆ ಇದು ಆಪಲ್ ಕೇಕ್ ಮಾಮ ಕೇಕ್ ಇದು ಓ ಆಪಲ್ ಕೇಕ್ ದೊಡ್ಡ ಕೇಕ್ ಜಸ್ಟ್ ಹಿಂಗ ತಿನ್ಸುತ್ತೆ. ಚಂಚಮೆ ತಗೊಂಬಂದಿನಿ ಚಂಚಮೆ ಇಲ್ಲಿ ಕ್ಯಾಂಡಲ್ ಇದು ಹಚ್ಚು, ಕ್ಯಾಂಡಲ್ ಹಚ್ಚು ಕ್ಯಾಂಡಲ್ ಹಚ್ಚು. ಚಂಚಮೆ ತರ ಚಂಚಮೆ ನಿಂದ್ರ ಕ್ಯಾಂಡಲ್ ಹಚ್ಚಿ ನಿಂದ್ರು ಚಂಚಮೆ ಚಂಚಮೆ. ಇದೆಂತ ಕ್ಯಾಂಡಲ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇಷ್ಟೇ ಇದೆ ಕ್ಯಾಂಡಲ್. ಊದು ಮಾಮ ಊದು ಊದು ಊದ್ಬೇಕೆ ಊದ್ಬೇಕು ಮಾಮ ಎಟ್ಟು ಮಾಡೋಣ ನೋಡ್ರಿ ಇಟ್ಟೆ ಇಷ್ಟೇ ಸಿಂಪಲ್. ಇಷ್ಟ ಮಸ್ತ್ ಮಾಡ್ರಿ ಹಂಗಿರುತ್ತೆ ಮಧ್ಯಾಹ್ನ ಆದಾಗ ಹೇಳ್ತಿದ್ರಿ ಹೇಳಿ ನಾನು ಏನ್ ಮಾಡಿ ಅಂತ ಹೇಳಿ. ಓ ಯಾ ಇದು ಚಂಚಮೆ ತಗೊಂಬಂದಿನ ಥ್ಯಾಂಕ್ ಯು ಕೇಳ್ತಿ ಮಸ್ತ್ ಐತ್ಲಿ ಕೇಕ್ ಕೇಕ್ ಅಲ್ಲ ಅದು ಅದೇ ಆಪಲ್ ಕೇಕ್ Apple cake. ಆಪಲ್ ಕೇಕ್ ಅಂತ ರೇಟ್ ವರ್ಷ ಮೊದಲ ಸಣ್ಣದಾಗ ಯಾರು ಸ್ಕೂಲಿಗೆ ಟಿಫಿನ್ ಇದು ತಗೊಂಡೋಗಿದ್ದೆ. ಇದು ಇಲ್ಲಪ್ಪ ಅಂದ್ರೆ ಸ್ವೀಟ್ ಬನ್ ಬರ್ತಲ್ಲ ಈಗ ವ್ಯಾಲೆಂಟೈನ್ಸ್ ಡೇದಾಗ ಇದು ಬೇಕಾಗಿತ್ತೇನ್ ನೋಡಿ. ಈ ನೆನಪು ಅವಾಗ ನೆನಪು ಬರ್ತಾ ಅದಕ್ಕೆ ಹಿಂದಿನ ನೆನಪು ಮಾಡಿ ಬರ್ರಿ ಆಪಲ್ ಕೇಕ್ ಎಲ್ಲರಿಗೂ ತಗೊಂಬಂದಿನಿ. ನಮಗ ಅಷ್ಟೇ ಅಲ್ರಿ ಎಲ್ಲರಿಗೂ ತಗೊಂಬಂದಿನಿ ಫ್ಯಾಮಿಲಿ. ಹೌದಾ ಎಲ್ಲಾರು ವ್ಯಾಲೆಂಟೈನ್ಸ್ ಡೇ ಅಲ್ಲ ಮಾಮ ಅದಕ್ಕೆ ಥ್ಯಾಂಕ್ ಯು ಆತು ಮುಗಿದು ಇದು ಪ್ರತಿ ವರ್ಷನೂ ಮಾಡೀನಿ ಅದಕ್ಕೆ ಈ ವರ್ಷ ಬಿಡಬಾರ್ದು. ಲಾಸ್ಟ್ ವರ್ಷ ರೀ ಡೆಲ್ಲಿ ಡೆಲ್ಲಿ ಕರ್ಕೊಂಡು ಹೋಗಿದ್ವಿ. ಮನಾಲಿ ಹೋಗಿದ್ವಿ, ಮನಾಲಿ ಒಳಗೆ ಮಾಡಿದ್ವಿ. ಡೆಲ್ಲಿ ಒಳಗಿದ್ವಿ, ಅವಾಗ ಡೆಲ್ಲಿ ಒಳಗಿದ್ವಿ ನಾವು. ಅಲ್ಲಿ ಏನೂ ಮಾಡಿದ್ದಿಲ್ಲ. ಬಟ್ ಡೆಲ್ಲಿ ಒಳಗಿದ್ವಿ, ಡೆಲ್ಲಿ ಒಳಗೆ ಮಾಡ್ಬೇಕಂತ ಅನ್ಕೊಂಡಿದ್ವಿ. ನಮ್ದು ಐಫೋನ್ ತುಡುಗ ಹಾಕ್ಬಿಡುತ್ತೆ ಅವ್ರದ್ದು ಏನ್ ಕೊಟ್ಟಿದ್ರಿ ಆದ್ರೂ ಮಾಡಿದ್ವಿ ಅಲ್ಲಿ. ಆದ್ರೂ ಮಾಡಿ ಸ್ವಲ್ಪ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಮಾಮ ಮಾಡಿಲ್ಲ 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 ಮಾಮ ಇದು ಮಾಡ್ರಿ ವ್ಯಾಲೆಂಟೈನ್ಸ್ ಡೇ ದಿವಸ ಫೋನ್ ಕಳೆದ ಸರ್ಪ್ರೈಸ್ ಕೊಟ್ರಿ ಮಾಮ. ಆಕ್ಚುಲಿ ಆ ಡೆಲ್ಲಿ ಮಂದಿ ನಮಗೆ ಸರ್ಪ್ರೈಸ್ ಕೊಟ್ರೆ ಈ ವ್ಯಾಲೆಂಟೈನ್ ಡೇ ಮೊಬೈಲ್ ಥ್ರೂ ಮಾಡ್ಬಿಟ್ರೆ ಹೋಗ್ಬಿಡುತ್ತೆ. ಎಲ್ಲರಿಗೂ ವಿಶ್ ಮಾಡಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಮ್ಮ ಫ್ಯಾಮಿಲಿಗೆ. ಎಲ್ಲರಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರೀ. ಯಾರಿಗೂ ವ್ಯಾಲೆಂಟೈನ್ ಅದ್ರ ಅವರಿಗೆ, ಎಲ್ಲರವರಿಗೆ ಸಿಂಗಲ್ ಬೆಸ್ಟ್ ಅದ್ರಿಗೆ ಮಸ್ತ್ ಇರ್ರಿ. ಕಟ್ಕೊಂಡ್ ಹಾಕ್ಬೇಡಿ. ಇಲ್ಲಪ್ಪ ಹಂಗಂತಿಲ್ರಿ, ಅದು ಅಂತಾರಲ್ಲ ಕಟ್ಕೊಂಡ್ ದಪ್ ಮಾಡಿ ದಪ್ಪ 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 ಕಟ್ಕೊಂಡ್ ದಪ್ಪ ಮಾಡ್ತಾರೆ ತಪ್ಪು ಮಾಡಿರೋದು ನೋಡಿ ಫ್ಲವರ್ಸ್ ನಮ್ಮ ಮನ್ಯಾಗ ಮಸ್ತ್ ಮಾಡಿದ್ರಿ. ಇಷ್ಟ ಒಂದ್ ದಿವಸನು ಮಾಡಿಲ್ರಿ ನಮಗ ಅಂತ ಹೇಳವ. ಏನ ಅವ ಮಾಡೋಣ ಅಂತ ಅವ ಮಾಡ್ಲಿಕ್ಕಂದ್ರೆ ಕೊಡ್ತೀನಿ ಎಲ್ಲ ನಾವು ಗೊತ್ತಿತ್ರಿ ಏನ್ ಮಾಡ್ತಾರ ಇಲ್ವಾ ಇದು ಹಿಂಗೆ ಕೊಡ್ತೀನಿ ನನಗೆ. ಇಲ್ವಾ ಇದು ಎಲ್ಲಿ ತಂದಿರ್ಲಿ ಇವ್ ಮಸ್ತ್ ಅದಾವಲ್ಲ ಕ್ಯಾಂಡಲ್ ಮಸ್ತ್ ಅದಾವ ನೋಡ್ಗ. ಪ್ಲಾಸ್ಟಿಕ್ ಐತದು ಬರತೈತದ ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಹೌದ್ಲಿ. ಹೌದಾ ಇರ್ಲಿ ಬಿಡು ತಗೋ ತಿನ್. ಥ್ಯಾಂಕ್ ಯು. ಹೆಂಗ್ ಅನಿಸ್ತೀರಿ ಸೆಟಪ್ ಬ್ಯಾಕ್ ಗ್ರೌಂಡ್ ಮಸ್ತ್ ಸರ್ಪ್ರೈಸ್ ಸೂಪರ್ ಸೂಪರ್ ಸರ್ಪ್ರೈಸ್ ಕೊಡ್ಲಿ. ಥ್ಯಾಂಕ್ ಯು. ಅದಕ್ಕೆ ಸಣ್ಣದೈತಿ ಬಟ್ ಇಟ್ಟು ವಿಚಾರ ಮಾಡ್ತಾರ ದೊಡ್ಡ ಮಾತು. ಹಿಂಗೆ ಸರ್ಪ್ರೈಸ್ ಮಾಡ್ಬೇಕಾದ ದೊಡ್ಡ ಮಾತು. ಥ್ಯಾಂಕ್ ಯು. ಲಾಂಗ್ ಮಾಡಂಗಿಲ್ರಿ ಇದು ಮತ್ತ ಮನಿ ಮಾಮ ಗಿಫ್ಟ್ ಏನ್ ಕೊಟ್ಟು ಅವ್ ಏನು ಕೊಡಂಗಿಲ್ಲ ಗಿಫ್ಟ್ ಅಂತ ದೇವ್ರೆ. ಗಿಫ್ಟ್ ಯಾರಿಗೆ ಕೊಡ್ಬೇಕ? ಈಗೀಗ ಗಿಫ್ಟ್ ನಾನು ಗಿಫ್ಟ್ ಲೇಕಿಗೆ ನಾನು ಗಿಫ್ಟ್ ಗೀಗೆ ಲ್ಯಾಪ್ಟಾಪ್ ಕೊಡ್ಸಿದ್ವಿ ಆಕಿಗೆ ಅದಕ್ಕೆ ಮುಗಿದ್ ಮತ್ತೆ ಒಂದ್ಸಲ ದರಸಲ ಲ್ಯಾಪ್ಟಾಪ್ ಕೊಡಿಸ್ಲಿ ಲೇಕಿಗೆ. ಲ್ಯಾಪ್ಟಾಪ್ ಮಾತು ಬೇರೆ ಏನ್ ಬೇಕು ನಿನಗೆ? ಏನು ಇಲ್ವಾ ಕೊಡ್ತಿಲ್ಲ ಸರ್ಪ್ರೈಸ್ ಗಿಫ್ಟ್ ನನಗೆ ಡ್ರೆಸ್ ಆಗಿ ಅವೇ ಸರ್ಪ್ರೈಸ್ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನೋಡ್ರಿ, ನಾನು ಈಗ ಇಷ್ಟ ಕಾಣಿಸಿದ್ದೆಲ್ಲ ಇವತ್ತು ಮುಂಜಾನೆ ನಾನು ಮ್ಯಾಗ ಪ್ರ್ಯಾಂಕ್ ಮಾಡಿದ್ದೆ. ಪಾಪ ಅಳ್ಳಾಕತ್ತಿದ್ಲ, ಬಟ್ ಈಗ ನೋಡ್ರಿ ಎಷ್ಟು ಚಲೋ ಐತಿ ಹುಡುಗಿ ಮನಸ್ಸು, ಅದೆಲ್ಲ ಬಿಟ್ಟು ಹಾಕಿದ್ಲ. ಮತ್ತು ನನಗೆ ಸರ್ಪ್ರೈಸ್ ಮಾಡ್ಬೇಕಂತ ಅಂದ್ಕೊಂಡೆ. ಸಣ್ಣದೇ ಯಾಕಿರಲಿ ರೀ, ಇಷ್ಟೇ ಐತಿರಲಿ, ಇದೇ ಮ್ಯಾಟ್ರ್ ಆಗುತ್ತೆ. ಸಣ್ಣ ಸಣ್ಣ ಖುಷಿನೇ ಭಾಳ ಇಂಪಾರ್ಟೆಂಟ್ ಇರ್ತಾವೆ ಮನುಷ್ಯ ಲೈಫ್ ಒಳಗೆ. ಖುಷಿಯಾಗಿರಕ್ಕೆ ಇದ್ರ ಸಲುವಾಗಿ ಖುಷಿಯಾಗಿರೋ ಸಲುವಾಗಿ ಏನೋ ದೊಡ್ಡದು ಮಾಡ್ಬೇಕಂತ ಏನಿರಲ್ಲ. ಈ ಕೆಲವೊಂದಿಷ್ಟು ಜನ ಅನ್ಕೊಂಡಿರ್ತಾರೆ ಈಗ ಬೇರೆಯವ್ರದ್ದು ಲಾಗರ್ ಆಗಿರ್ಬೋದು ಅಥವಾ ಬೇರೆಯವ್ರದ್ದು ಸರ್ಪ್ರೈಸ್ ಕೊಡೋದು ನೋಡಿರ್ತಾರೆ. ಅದೇ ದೊಡ್ಡ ದೊಡ್ಡ ಸರ್ಪ್ರೈಸ್ ಕೊಟ್ಟರೆ ಅದು ಸೆಲಿಬ್ರೇಷನ್ ಅಂತ ಏನಿಲ್ಲರಿ. ಸಣ್ಣ ಸಣ್ಣ ನೀವು ಮಾಡಿದ್ರು ಕೂಡ ಭಾಳ ಖುಷಿ ಆಗುತ್ತೆ. ಸ್ಪೆಷಲಿ ನನ್ನ ಸಲುವಾಗಿ ಮಾಡ್ತಾರಲ್ಲ, ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ನನಗೆ ಆಗೋದಿಲ್ಲ, ಬಟ್ ನನಗೆ ಭಾಳ ಖುಷಿ ಆಗುತ್ತೆ ರೀ. ಸೊ ಇಂಥದ್ದು ಭಾಳ ಥಾಟ್ ಮಾಡೋದು, ಭಾಳ ವಿಚಾರ ಮಾಡ್ತಾಳೆ, ಏನು ಮಾಡಲಿ ಆಕಿನ ಕೈಲಿಂದ ಎಷ್ಟು ಆಗುತ್ತಲ್ಲ ಅಷ್ಟಕ್ಕೆ ಟ್ರೈ ಮಾಡ್ತಾಳೆ. ಆಕಿನೊಳಗೆ ಈಗ ನೋಡ್ರಿ ಕೇಕ್ ತೊಗೊಂಡು ಬಂದ್ಲೆ, ಆಕಿ ಕೂಡಿಸಿಟ್ಟು ರೊಕ್ಕದೊಳಗೆ ಅದು ಇದು ಮಾಡಿ ತೊಗೊಂಡು ಬಂದಿರ್ತಾಳೆ. ರೊಕ್ಕನ ಹೊಟ್ಟೆ ಕೇಳೋದಿಲ್ಲ, ಆಕಿನ ಗೋಳೆ ಮಾಡಿರ್ತಾರಲ್ಲ ಅದನ್ನು ತೊಗೊಂಡು ಬಂದಿರ್ತಾಳೆ. ಸೊ ಅದೊಂಥರ ಖುಷಿ ಸಿಗುತ್ತೆ ನನಗೆ. ಇಟ್ಟು ಸಣ್ಣ ಇದೇನು ಕೇಕ್ ಕೊಟ್ಟಾಳ ನನಗೆ, ಅದು ಯಾವುದು
ದೊಡ್ಡ ಸರ್ಪ್ರೈಸ್ ಅಂತ ಕಮ್ಮಿ ಅಲ್ಲ, ಮನ್ಸಿಗೆ ಭಾಳ ಖುಷಿ ಆಗುತ್ತೆ. ಸಣ್ಣ ಸಣ್ಣ ಇಂತಿಷ್ಟೇ ವಿಚಾರ ಮಾಡ್ತಾರಲ್ಲ ಭಾರಿ ಖುಷಿ ಆಗುತ್ತೆ ನನಗತ್ರ. ಕೆಲವೊಬ್ರು ಅಂತಿರ್ತಾರಲ್ಲ ಹಿಂಗೆ ಬರ್ಡೇ ಸೆಲೆಬ್ರೇಟ್ ಮಾಡಬಾರ್ದು, ವ್ಯಾಲೆಂಟೈನ್ ಡೇ ನಮ್ಮ ಕಲ್ಚರ್ ಅಲ್ಲ, ಸೆಲೆಬ್ರೇಟ್ ಮಾಡಬಾರ್ದು ಅಂತಿರ್ತಾರೆ. ನಾನು ಏನಪ್ಪ ಅಂತಂದ್ರೆ ಸಣ್ಣ ಮೂಮೆಂಟ್ಸಿಂದ ಸಣ್ಣ ಸೆಲೆಬ್ರೇಷನ್ಸಿಂದ ನಿಮ್ದು ಬಾಂಡಿಂಗ್ ಸ್ಟ್ರಾಂಗ್ ಆಗೋದ್ರ ತಪ್ಪೇನೈತಿ? ಹೌದಿಲ್ಲ. ನಾವೇ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಅಂದ್ರೆ ನಾವು ಮುಂಜಾನೆ ಸಂಜೆ ಮಟ್ಟ ಅದ್ರೊಳಗೆ ಇರೋದಿಲ್ಲ. ಬಟ್ ಜಸ್ಟ್ ಫ್ರಾಕ್ಷನ್ ಆಫ್ ಎಷ್ಟು ಎಲ್ಲ ಕೂಡ ಒಂದು 2 ನಿಮಿಷ ಆಯ್ತು ಅಷ್ಟೇ. ಇಷ್ಟ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಎಷ್ಟು ಖುಷಿ ಅನ್ನಿಸ್ತೆ. ಸೊ ಹಿಂಗಾಗಿ ನಿಮ್ಮ ಬಾಂಡ್ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗೋದೈತೆ, ಅಥವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾವುದೇ ಸೆಲೆಬ್ರೇಷನ್ ಇರ್ಬೋದು, ಅದರಿಂದ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತಂದ್ರೆ ವೈ ನಾಟ್ ನೀವು ಸೆಲೆಬ್ರೇಟ್ ಮಾಡಿರಿ. ಇಷ್ಟ ಮಾಡಿದ್ರೆ ಎಷ್ಟು ಖುಷಿ ಅನ್ನಿಸ್ತಾ ನೋಡ್ರಿ. ಅಷ್ಟಕ್ಕೂ ಇವತ್ತು ಮುಂಜಾನೆ ಆಕಿಗೆ ಬೈದಿದ್ದೆ. ಆಕಿಗೆ ಯಾಕೋ ಹೇಳು ದಿಮಾಗನೇ ಏನಾತ ಕೊಟ್ರೆ ಏನು ಬೇರೆದವ್ರಿಗೆ ಕೊಟ್ಟಂಗೆ ಮಾಡತ್ತಿಲ್ಲ. ಒಂದೊಂದು ಸ್ವಲ್ಪ ನಮ್ಮ ಹಿಂಗೆ ಜಗಳ ಆಗ್ತಾವ. ಜಗಳ ಆಫೀಸ್ ಇರ್ತಾವಲ್ಲ, ಜಗಳ ಇದ್ದೇ ಇರ್ತೈತಿ. ಹಿಂಗೆ ನಡ್ಬರಕ ಹಂಗ ಇರಿಟೇಡ್ ಆಗತ್ತ. ಎಸ್, ನಮ್ದು ಹೇಳಿರಿ ನಿಮ್ಗೆ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ನಾವು 24 ತಾಸು ಒಳಗೆ 22 ತಾಸು ಜಗಳ ಆಡ್ತೀವಿ, 2 ತಾಸು ಪ್ರೀತಿ ಮಾಡ್ತೀವಿ. ಹಂಗೆ ಬಟ್ ಅದು ನಮ್ಮ ಜಗಳ ಥರ ಇರೋದಿಲ್ರಿ, ಜಗಳನೂ ಪ್ರೀತಿ ಥರನೇ ಇರ್ತೈತಿ. ಹಂಗಿರ್ತೈತಿ. ಹೊಡೆದಾಡ್ಕೊಂಡು ನಾವು ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗೋದು, ನಮ್ಮ ಡೇ ಹೆಂಗೆ ಹೋಗ್ತ ಅನ್ನೋದೇ ಗೊತ್ತಾಗೋದಿಲ್ಲ. ನಮ್ಮ ಕರಿ ಹೇಳ್ತೀನಿ ನಿಜ ಹೇಳ್ಬೇಕಪ್ಪ ಅಂದ್ರೆ ಯಾವಾಗಿಂದ ಈಕಿ ಬಂದಾಳಲ್ಲ ಲೈಫಾಗ ಎಂಥದೊಂದು ಟೆನ್ಷನ್ ಐತಿ, ಎಷ್ಟು ದೊಡ್ಡ ಟೆನ್ಷನ್ ಅದ, ಏನೇನೇ ಐತಪ್ಪ ಅಂತಂದ್ರೂ ಈಕಿನ ಜೊತೆ ಹಿಂಗೆ ಹೊಡೆದಾಡ್ಕೊಂಡು ಹಿಂಗೆ ಕಾಮಿಡಿ ಹೊಡೆದಾಡ್ಕೊಂಡು ಅಂದ್ರೆ ಹಂಗೆ ಹೊಡೆದಾಡ್ಕೊಂಡಲ್ಲ, ಹಿಂಗೆ ಫನ್ ಹೊಡೆದಾಡ್ಕೊಂಡು ಜಾಡ್ಕೊಂಡಿರ್ತಿಲ್ಲ. ಆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ರೀ. ಮತ್ತು ಅದು ಮೈಂಡ್ ಒಳಗೆ ಎಂಥ ಟೆನ್ಷನ್ ಇದ್ರೂ ಇರೋದೇ ಇಲ್ಲ, ಅದು ಹೋಗ್ಬಿಟ್ಟಿರ್ತೈತಿ. ಆನಂತರ ಇಷ್ಟು ಸ್ವಲ್ಪ ಮಾತಾಡದೆ, ಸ್ವಲ್ಪ ಜಗಳದಿ, ಹಿಂಗೆ ಸ್ವಲ್ಪ ಕಾಮಿಡಿ ಮಾಡ್ತಿಲ್ಲ, ಮತ್ತು ಮೈಂಡ್ ರಿಫ್ರೆಶ್ ಆಗುತ್ತೆ, ಫುಲ್ ಫ್ರೆಶ್ ಆಗುತ್ತೆ. ಮತ್ತು ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ, ಏನು ಮಾಡೋದು ಏನಿಲ್ಲ ಅದ್ರ ಬಗ್ಗೆ ಇರ್ತೈತಿ. ಸೊ ಒಂಥರ ಲೈಫ್ ಭಾಳ ಏನಂತಾರೆ ಒಂದು ಸಪೋರ್ಟ್ ಸಿಕ್ಕಂಗೆ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದರೆ. ಯಾವುದೇ ರೀತಿ ಈ ಒಂದು ಯಾವ ರೀತಿ ಸಪೋರ್ಟ್ ಅಂದರೆ ಹೆಲ್ಪ್ ಮಾಡೋದಿಲ್ಲ ಅಂದ್ರೆ ನಂದು ಪರ್ಸ್ನಲ್ ಇದ್ರೊಳಗೆ ಕೆಲಸದೊಳಗೆ. ಬಟ್ ಸ್ಟಿಲ್ ಏನೋ ಒಂದು ನನ್ನ ಸಪೋರ್ಟ್ ಏನೋಪ್ಪ ಒಂದು ಯಾರೋ ಅದಾರ, ಏನೋ ಒಂದು ಬ್ಯಾಕ್ ಸಪೋರ್ಟ್ ಐತದಲ್ಲ ಸತ್ಲ, ಅದು ಐಕಿರಿಪ್ಪ ಖರೇನು. ಏನು ಎಂಥದ್ದು ಟೆನ್ಷನ್ ಇಲ್ಲ ಲೈಫ್ ಖರೆ ಹೇಳ್ಬೇಕಂದ್ರೆ ಐತೆ ಹಂಗೆ. ಬಟ್ ನಮ್ದು ಈಗ ಇರೋದ್ರಿಂದ ನನಗೂ ಹಿಂಗ ಟೆನ್ಷನ್ ಅಂದ್ರೆ ಏನ್ ಗೊತ್ತ್ರಿ, ಅಷ್ಟು ಟೆನ್ಷನ್ ಇದ್ರು ನಮ್ ಕಡೆ ಏನು ಹೇಳೋದೇ ಇಲ್ಲ. ನಾವು ತಂದ ಎದಕ್ಕೆ ಇನ್ನೊಬ್ಬರಿಗೆ ಕೊಡ್ಬೇಕು ಟೆನ್ಷನ್ ಅಂತ ಹೇಳಿ ಅವ ಏನು ಹೇಳ್ಕೊಳ್ದೇ ಇಲ್ಲ. ಸುಮ್ಮನೆ ನಾನು ನಕ್ಕೋತಿರ್ತೀನಿಲ್ಲ, ಅವನು ಖುಷಿ ಪಟ್ಬಿಡ್ತಾನೆ ಅಷ್ಟೇ. ಹೇಳ್ತಾನೆ ಪ್ರತಿ ಸಲ ನಾನು ಹಿಂಗತ್ತೆ ನಿನ್ ಮುಂದೆ ಹಿಂಗೆಲ್ಲ ಶೇರ್ ಮಾಡ್ಕೊಂಡ್ರೆ ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತಿ, ಅದು ನನ್ನ ಕಡೆನೇ ಅಷ್ಟೇ ಇರ್ಲಿ, ನೀನ್ ನೋಡೋದ ಸಾಕು ಖುಷಿ ಇರುತ್ತೆ, ಖುಷಿ ಆಗ್ತೀನಿ. ನೀ ಯಾವಾಗ್ಲೂ ಖುಷಿಯಾಗಿರು, ನಕ್ಕೋತಿರು, ಹಿಂಗ್ ಮುಖ ಗಂಟು ಹಾಕೊಂಡಿರ್ಬೇಡ, ನೀ ಯಾವಾಗ ನಗ್ತಿ, ನೀ ನಕ್ಕನ ಸಾಕು ನನಗ ಮೈಂಡ್ ಒಳಗೆ ಇದೆಲ್ಲ ಹಾರೋಗ್ಬಿಡ್ತಾವ ಟೆನ್ಷನ್ ಅಂತ. ಅದಕ್ಕೆ ನಾನು ಸ್ವಲ್ಪ ಖುಷಿಯಿಂದ ಯಾವ ಹೇಳಾನ ಅವಾಗಿಂದ ನಾನು ಟ್ರೈ ಮಾಡೀನಿ ಖುಷಿಯಿಂದ. ನನಗೆ ಅದು ಖರೆ ಐತ್ರಿ. ಈಗಿಂದಾಗ್ಲಿ ಮಮ್ಮಿದಾಗ್ಲಿ ಪಪ್ಪಾದಾಗ್ಲಿ ಯಾರ್ದು ಹಿಂಗೆ ಗಂಟು ನೋಡಕ್ ಹೋಗುದು. ನನಗೆ ಎಷ್ಟೇ ಎಂಥದ್ದು ಇರ್ಲಿ, ನನ್ನ ಮುಂದೆ ಒಟ್ಟು ನಕ್ಕೋತಿರ್ಬೇಕ್ರಿ. ಎಂಥದೇ ಪ್ರಾಬ್ಲಮ್ ರೀ, ನನಗೆ ಪ್ರಾಬ್ಲಮ್ ಇದ್ದಾಗ ಹಿಂಗೆ ನಂಗೆ ನೋಡೋದ ನಿಮ್ ತಲೆ ಹಾಪಾಗ್ಬಿಡುತ್ತೆ ಅಂದ್ರೆ ಮನ್ಸಿಗೆ ಮೊದಲೇ ಸಮಾಧಾನ ಇರೋದಿಲ್ಲ ಕೆಲವೊಂದು ಟೈಮ್. ಅಂಥದ್ರೊಳಗೆ ಇವ್ರು ಹಿಂಗೆ ಸಪ್ಪಗಿರೋಣ ಇನ್ನೂ ಒಂಥರ ಅನ್ಸಿಬಿಡುತ್ತೆ. ಸೊ ಈಗ ಹೇಳ್ತಿರ್ತೀನಿ ನಾನು ಒಂದು ಸೆಕೆಂಡ್ ಬಿಟ್ಟಿರೋಕ್ಕಾಗೋಗುತ್ತೆ ಮಾತಾಡ್ಲಾರೆ. ಅದು ಕಾಮಿಡಿ ಮತ್ತೆ ಸುಮ್ಮನೆ ಸಿಟ್ಟು ಮಾಡ್ಕೊಂಡ್ರೆ ಕೆಟ್ಟ ಹಾಪಾದಿರ್ತಾನೆ. ಅಂದ್ರ ಮತ್ ಹೋಗಿ ನಾನೇ ಹಿಂಗ ರಂಬಸ್ಬೇಕ್ರಿ. ಅವ ಒಂದಿಟ್ರು ರಂಸಂಗಿಲ್ಲ, ನಾನು ಹೋಗ್ಬೇಕ್ರಿ. ಯಾಕಂದ್ರ ಹುಡುಗರು ಹೆಂಗ್ ಗೊತ್ತ್ರಿ, ಅವ್ರದ್ದು ತಲಿನ ಬೇರೆ ಕಡೆ ಇರ್ತೈತಿ, ಅವ್ರು ಏನೇನೋ ವಿಚಾರ ಮಾಡ್ತಿರ್ತಾರ. ನಮ್ದು ಏನೂ ಇರುದಿಲ್ಲ ಅಂದ್ರೂ ನಮ್ದು ವಿಚಾರ ಇರ್ತಾವ ಬಿಡ್ರಿ. ಸೀರಿಯಸ್ ವಿಚಾರ ಚಿನ್ನಿ ಇನ್ನೊಂದೇನು ಹೇಳಿರಿ, ಹುಡುಗರ್ದು ವಿಚಾರಗಳು ಹೆಂಗಿರ್ತೈತಪ್ಪ ಅಂತಂದ್ರೆ ಅವ್ರದ್ದು ಸ್ವಲ್ಪ ಕೆಲಸದ ರಿಲೇಟೆಡ್ ಇರ್ತೈತಿ. ಹುಡುಗಿಯರ ವಿಚಾರ ಏನಿರ್ತೈತಪ್ಪ ಅಂದ್ರೆ ರಿಲೇಶನ್ಶಿಪ್ ರಿಲೇಟೆಡ್ ಇರ್ತೈತಿ. ಇವೊಂದು ಹುಡುಗಿಯರು ಎಷ್ಟೇ ಜನ ಫೈನಾನ್ಷಿಯಲಿ ಅವರು ಸೆಟ್ಲ್ ಆಗಿರ್ತಾರೆ ಅಂದ್ರೂ ಕೂಡ ಅವ್ರಿಗೆ ಜಾಸ್ತಿ ವಿಚಾರ ಬರೋದು ರಿಲೇಶನ್ಶಿಪ್ ಸಲುವಾಗಿ ಜಾಸ್ತಿ ವಿಚಾರ ಬರ್ತೈತಿ. ಸೊ ಹಂಗಾಗಿ ಇವ್ರದ್ದೇನು ವಿಚಾರ ಇರ್ತಲ್ಲ, ಅವ್ರು ರಿಲೇಶನ್ಶಿಪ್ ಸಲುವಾಗಿ ಇರ್ತಾವೆ. ನಮ್ದು ಏನಿರ್ತೈತಿ ಸ್ವಲ್ಪ ಫೈನಾನ್ಷಿಯಲ್ ಆಗಿರ್ಬೋದು, ಸ್ವಲ್ಪ ವರ್ಕ್ ಅದಾಗಿರ್ಬೋದು, ಹಂಗಿರ್ತೈತಿ. ಅದಕ್ಕೆ ಅವಾಗ ನಾ ಏನೋ ಹೇಳಕ್ ಹೋಗುದಿಲ್ಲ. ಅವ ಏನಾದ್ರು ಸಿಟ್ಟು ಅನ್ಕೊಂಡಿನಿ, ನಾ ಅನ್ಕೊಂಡಿನಿ ಹಿಂಗೆ ಅವ ಏನೋ ಸಿಟ್ಟಿರ್ಲಿ, ಬೇಜಾರಾಗಿಲ್ರಿ. ಅವ ಜಗಳ ಆಡಿದ್ರು ನಾನು ಹೋಗಿ ಖುಷಿಯಿಂದ ಹೋಗಿ ಮಾತಾಡಿಸ್ತೀನಿ, ನಾನು ಹೋಗ್ತೀನಿ ಅವ್ನ ಕಡೆ. ಹೊಟ್ಟೆ ನನ್ನ ಕಡೆ ಬರಂಗಿಲ್ರಿ. ಹಂಗಂದ್ರೆ ಏನ್ರಿ, ಎರಡು ನಿಮಿಷ ದುಗಿಸ್ತಾನೆ ಹಿಂಗತ್ತೆ ಹೋಗಿ. ನಂದು ಏನ್ರಿ ತಪ್ಪಿತ್ತಪ್ಪ ಅಂದ್ರೆ ಅಷ್ಟೇ ನಾನು ಸಾರಿ ಬಂದ್ಕೊತೀನಿ. ನಾನು ತಪ್ಪಿರ್ಲಾರಕ್ಕಿದ್ಲಪ್ಪ ಅಂತಂದ್ರೆ ಅಂದ್ರೆ ಹಂಗ ನಮ್ಸೋದ್ರೆ ಅಂತ ಪರಿಸ್ಥಿತಿ ಜಗಳ ಮಾಡೋದಿಲ್ರಿ. ಸಣ್ಣದ 2 ನಿಮಿಷ 5 ನಿಮಿಷ ಇರ್ತೈತಿ.
ಅಷ್ಟಕ್ಕೆ ಅವಂಗ ಭಾಳ ಏನ್ ಗೊತ್ತ್ರಿ ಕಾಡಿಸ್ತೀನಿ ಅವಂಗ ಕೆಲ್ಸ ಕೂತಾಗ ಭಾಳ ಕಾಡಿಸ್ತಿರ್ತೀನಿ ನಾನು ಅವಂಗ ಅದು ಆಗಿ ಬರಂಗಿಲ್ರಿ ಒಂದ್ಸತಿ ಹೇಳಿದ್ರೆ ನಾನು ಮಂಡ್ಯದೀನ್ರಿ ನಿಮ್ಗೆ ಬಿಡ್ಲಿ ಚಿನಿ ಮಾಡಕ್ ಹೋಗ್ಬೇಡ ಅಂದ್ರೆ ನಾ ಮಾಡಾಕಿನಿ ನಾ ಮಾಡ್ತೀನಿ ಆ ಸಣ್ಣ ಹುಡುಗರು ಬುದ್ಧಿದಂಗ ಐತ್ರಿ ಉಲ್ಟಾ ಮಾಡ್ತಾರೆ. ಅದಕ್ಕೆ ಅದ್ರ ಸಂಬಂಧ ಜಗಳ ಬರ್ತಾವ ನೋಡ್ರಿ. ನೀವು ಸಿಟ್ಟು ಮಾಡ್ಕೊಂಡು ಹೋಗಿರ್ತೀನಿ, ಇವಾಗ ಕೆಲಸ ನಂದು ಎಲ್ಲಾ ಕೆಲಸ ಮುಗಿಸಿ ಹೋಗ್ಬಿಟ್ಟಿರ್ತೈತ್ರಿ ಅದ ಭಾಳ ಚಲೋ ನಂಗೆ ಹೋಗಿರ್ತೈತ್ರಿ. ಆಮೇಲೆ ಬಂದ ಸಿಟ್ಟು ಮಾಡ್ಕೋಬೇಕಿಲ್ರಿ, ಮತ್ತೆ ಚಿನಿ ಏನ್ ಮಾಡುತ್ತ ಮತ್ತೆ ಕಾಡ್ಸದ್ರಿ. ಮತ್ತೆ ಸಿಟ್ಟು ಮಾಡ್ತಾನ, ಇಲ್ಲಿ ಕೂತಿರ್ತೀನಿ. ಆಮೇಲೆ ಊಟ ಕೊಡೋದು ಮುಂಚೆ ಸ್ವಲ್ಪ ರಂಬಸಿ ಆಮೇಲೆ ಇದು ಮಾಡ್ತೀನಿ ಅಷ್ಟೇ. ಆಯ್ತು, ವಿಡಿಯೋ ಭಾಳ ಲಾಂಗ್ ಆತ. ಸೊ ಐ ಹೋಪ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗತ್ತೆ ಅನ್ಕೋತೀವಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗದಿದ್ದಪ್ಪ ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತೆ ಸಿಗೋಣ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ. ಖುಷಿಯಾಗಿರಿ, ಎಂಜಾಯ್ ಮಾಡ್ಕೋತೀರಿ. ಬಾಯ್.